ಒಳ್ಳೇದಾಯ್ತಲ್ಲ, ಬೆಸ್ಟ್ ಆಯ್ತಲ್ಲ. ಅದೇ ಸರ್, ಈಗ ಏನಾಗ್ಬೋದು ಮುಂದಿನ ಇದು ಅಂತ ನಿಮಗೆ ಮುಂದಿನ ಕನ್ವಿಕ್ಷನ್ ಆಗ್ಬಿಡುತ್ತೆ ಅಷ್ಟೇ. ಓಕೆ ಬೇರೆ ಯಾವಾಗ ಇವ್ರು ಕೊಟ್ರೋ ಇಲ್ಲೋ, ಇವ್ರು ಗವರ್ಮೆಂಟ್ ವಿಟ್ನೆಸ್ ಆಗ್ಬಿಟ್ರೋ ಇಲ್ಲೋ, ಓಕೆ ಗವರ್ಮೆಂಟ್ ವಿಟ್ನೆಸ್ ಆದ್ರೆ ಕೋರ್ಟ್ ವಿಲ್ ಟೇಕ್ ದಿ ಕನ್ಸಿಡರೇಷನ್. ಓಕೆ and leave apart other things. Give read the judgment ಅಷ್ಟೇ. ಯಾವಾಗ ಅವರು ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟರು ಮ್ಯಾಜಿಸ್ಟ್ರೇಟ್ ಮುಂದೆ ಬಿಕಮ್ಸ್ ಎ ಗವರ್ಮೆಂಟ್ ಅಡ್ವೊಕೇಟ್, ಗವರ್ಮೆಂಟ್ ವಿಟ್ನೆಸ್. ಓಕೆ, ಗವರ್ಮೆಂಟ್ ವಿಟ್ನೆಸ್ ಅಂತ ಹೇಳ್ತೀವಿ ನಾವು. ಈಗ ಬೇರೆ ಬೇರೆ ಹೆಸರುಗಳಲ್ಲಿ ಇರ್ತಾವ ಅವರು, ಪರವಾಗಿಲ್ಲ. ದೋ ದೇವರ್ ವಿತ್ ದಿ ದರ್ಶನ್, ಕುಡಿಯೋದು ಮಾಡೋದು ಎಲ್ಲದ ಜೊತೆನಲ್ಲೇ ಇದ್ರು. ಹೌದು. ನಾವು ದೇ ಆರ್ ಗೋಯಿಂಗ್ ಅಗೇನ್ಸ್ಟ್ ಇಟ್. ಅದ್ರ ಥಿಂಗ್ ಇಸ್ ಸೆಕ್ಷನ್ ಇದರಲ್ಲಿ ಯಾವ್ದ್ರಲ್ಲಿ IPC ಮತ್ತೆ CRPC ನಾವು ತಗೊಳ್ತು ಅಂತ ಹೇಳಿದ್ರೆ ಅವ್ರು ಸ್ಟ್ರೈಟ್ ಆಗಿ ಬಿಟ್ಬಿಡ್ತಾರೆ ಈಗ ಅಷ್ಟೇ. ಆಲ್ರೆಡಿ ಟ್ರಯಲ್ ಹ್ಯಾಸ್ ಸ್ಟಾರ್ಟೆಡ್. ಮೆಟೀರಿಯಲ್ ಎವಿಡೆನ್ಸ್ ಹ್ಯಾಸ್ ಬಿನ್ ದಿಸ್ ಥಿಂಗ್. ಹೌದಾ? ಮೆಟೀರಿಯಲ್ ಎವಿಡೆನ್ಸ್ ಎಲ್ಲ ಸಿಕ್ಕಿದೆ. ಮತ್ತೆ ವಿಟ್ನೆಸಸ್ ಕೆಲವೆಲ್ಲ ಬಂದು ಹೇಳಿದ್ದಾರೆ. ಮತ್ತೆ ಅದರಲ್ಲಿ ಈಗ ಪ್ರದೀಪ್ ಯಾರು ಅದು ಪ್ರದೋಷ್, ಹೌದು, ಅವ್ರು ಬಂದಿದೆ. ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ಯಾವ್ದ್ರಲ್ಲಿ ಅದು ಕರೆಕ್ಟ್ ಆಗಿರ್ಬೇಕು. ಈಗ ಒಬ್ರು ಕೊಟ್ಟಿದ್ದಾರೆ, ಪರವಾಗಿಲ್ಲ, ಪ್ರದೋಷ್. ಅವನು ಬಂದ್ಬಿಟ್ಟಿದೆ ಸೀರಿಯಲ್ ನಂಬರ್ 14 ಇದ್ದಾರೆ. ಹೌದೌದು. ಈಗ ಇನ್ನ ಇಬ್ರು ಮೂವರು ಕೊಡ್ತಾ ಇದ್ದಾರೆ. ಅವ್ರ ಇಬ್ರು ಮೂವರದು ಕೋರ್ಟ್ ವಿಲ್ ಕನ್ಸಿಡರ್ ದೇರ್ ಬ್ಯಾಕ್ ಗ್ರೌಂಡ್. If they have got some background like ಯಾವ್ದಾನ ಕೇಸ್ಗಳಲ್ಲಿ, ಕ್ರಿಮಿನಲ್ ಕೇಸ್ಗಳಲ್ಲಿ ಇರೋದು ನೋಡಿದ್ರೆ ಅವ್ರದ್ದು he will object. No, he will not be treated as this government advocate ಅಂತ ಹೇಳುತ್ತೆ, ಗವರ್ಮೆಂಟ್ ವಿಟ್ನೆಸ್ ಅಂತ. ಓಕೆ ಸರ್, ಅಂದ್ರೆ ಇವಾಗ ಜೊತೆಲಿದ್ದವ್ರು ಈಗ ದರ್ಶನ್ ಅವ್ರಿಗೆ ಶಿಕ್ಷೆ ಕೊಡ್ಸೋದಕ್ಕೆ ಕಾರಣರಾಗ್ತಾರ ಅಂತ? ಹೌದು. ಈಗ ಶಿಕ್ಷೆ ಕೊಡೋದಕ್ಕೆ ಅವ್ರಿಗೆ ಇಂಪಾರ್ಟೆಂಟ್ ಏನು, ಕನ್ಫೆಷನ್ ಸ್ಟೇಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಹೌದು, ಕನ್ಫೆಷನ್ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್, ಮೆಟೀರಿಯಲ್ ಎವಿಡೆನ್ಸ್ ಎಲ್ಲ ಇದೆ. ಬಟ್ ಆದ್ರೆ ಇವರು ಕನ್ವಿಕ್ಷನ್ ಕೊಡುವಾಗ ಏನ್ ನೋಡ್ತಾರೆ, ಹೌದಪ್ಪ ಇವ್ರ ಜೊತೆನಲ್ಲಿದ್ರು, ಎಲ್ಲ ಇದು ಮಾಡಿದ್ರು. ದರ್ಶನ್ ಅಲ್ಲಿ ಹೋಗಿದ್ದ, ಸ್ಪಾಟ್ ಹೋಗಿದ್ದ, ಇದ್ ಮಾಡಿದ್ದ, ಅಲ್ಲಿಂದ ಗ್ಯಾರೇಜ್ ಹೋದ್ರು, ಗ್ಯಾರೇಜ್ ಅಲ್ಲಿ ಏನೇನೋ ಇರ್ತಾವಲ್ಲ. ಹೌದೌದು. ಇಷ್ಟೆಲ್ಲ ನೋಡ್ಕೊಂಡಿದ್ದೆ. ಕಡೆಗೆ ಏನ್ ಮಾಡ್ತಾರೆ, ಮೆಟೀರಿಯಲ್ ಎವಿಡೆನ್ಸ್ ಆಸ್ ವೆಲ್ ಆಸ್ ಕನ್ಫೆಷನ್ ಸ್ಟೇಟ್ಮೆಂಟ್. ಗವರ್ಮೆಂಟ್ ವಿಟ್ನೆಸ್ ಯಾವಾಗ ಆಗ್ಬಿಡ್ತಾರೋ ಈಗ ಅವ್ರಿಗೆ ಸ್ಟ್ರೈಟ್ ಅವೇ ಕನ್ವಿಕ್ಷನ್ ಕೊಟ್ಬಿಡ್ತಾನೆ ಈಗ. ಮತ್ತೆ ಇವ್ರಿಗೆ ಯಾರು ಸ್ಟೇಟ್ಮೆಂಟ್ ಕೊಟ್ರೋ ಇಲ್ಲೋ, ಈಗ ಅಪ್ರೂವರ್ ಆಗಿ ಮತ್ತೆ ಇಲ್ಲ ಇವ್ರು ಇದಾಗಿದ್ದೆ, ಅವ್ರಿಗೆ ಏನಾಗುತ್ತೆ, ಕನ್ವಿಕ್ಷನ್ ಆಗುತ್ತೆ. ಆದ್ರೇನು ಸಹ ಇನ್ವಾಲ್ವ್ಮೆಂಟ್ ಎಲ್ಲಿವರೆಗೂ ಬರುತ್ತೆ ನೋಡ್ತಾನೆ. ನೋಡಿದೆ, ಬಿಕಾಸ್ ಬಿಕಮ್ ಎ ಗವರ್ಮೆಂಟ್ ಅಡ್ವೊಕೇಟ್, ಗವರ್ಮೆಂಟ್ ವಿಟ್ನೆಸ್, ದಿ ಕನ್ವಿಕ್ಷನ್ ವಿಲ್ ಬಿ ವೆರಿ ಲೆಸ್. ಅವ್ರಿಗೆ ಇವನಿಗೆ 10 years ಕೊಡೋ ಬದಲು ಇವ್ರಿಗೆ 1 year ಇಲ್ಲ 6 months ಕೊಟ್ಟಿದೆ, ಹೋಗ್ರಿ ಮನೆಗೆ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಸದ್ಯದ ಮಟ್ಟಿಗೆ ದರ್ಶನ್ ಬಿಡುಗಡೆ ಆಗುವ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತಾನ ಸರ್? ಈಗ ದರ್ಶನ್ ಅವರು ಈಗ ಸದ್ಯದ ಮಟ್ಟಿಗೆ ಬಿಡುಗಡೆ ಆಗೋ ಚಾನ್ಸ್ ಕಡಿಮೆ ಇದೆ ಅಂತನ? ಯಾರಿಗೆ? ದರ್ಶನ್ಗೆ ದರ್ಶನ್ಗೆ ಬಿಡುಗಡೆ ಆಗೋದು ಬಹಳ ಕಷ್ಟ ಇದೆ. ಬಿಕಾಸ್ ಈಗ ಗವರ್ಮೆಂಟ್ ವಿಟ್ನೆಸಸ್ ಜಾಸ್ತಿ ಬಂದ್ರೆ ಅವನಿಗೆ ಈಗ ಸುಪ್ರೀಂ ಕೋರ್ಟ್ ವಿಲ್ ಕನ್ಸಿಡರ್, ಏನಪ್ಪಾ ಇವನು ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ, ಅಂಡ್ ಅಪ್ರೂವರ್ ಆಗ್ತಾ ಇದಾರೆ ಎಲ್ಲಾರು ಅಂತ ಹೇಳಿದ್ರೆ, ಇದ್ ಮಾಡಿದ್ರೆ ಬೇಲ್ ಕೊಡಕ್ ಆಗಲ್ಲ ಈಗ. ಈಗ ಅನ್ನೆಸರಿ ಹಿ ಶುಡ್ ನಾಟ್ ಗೋ ಫಾರ್ ಎನಿ ದಿಸ್ ಥಿಂಗ್. ಏನ್ ಹೇಳ್ಕೊ ಹೋಗವಲ್ಲ ಅಂತ ಹೇಳಿದ್ರೆ ಮೂಗಾಯ್ತಲ್ಲ. ಅಲ್ಲ ಬಟ್ ಹತ್ತು ಹೇಳೋ ಕಡೆ 5 ಹೇಳ್ಕೊಂಡು ಸುಮ್ನೆ ಕೂತ್ಕೊಳ್ತಾರೆ. ನಾವು ಹೇಳ್ತೀವಿ, ನಾವು ಅಪ್ರೂವರ್ ಆಗ್ತಾ ಇದೀವಿ, ನಾವು ಇದ್ ಮಾಡ್ತೀವಿ, ಮಾಡ್ಕೊ ಹೋಗುವ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಪ್ರಾಣ ಅಂತೂ ತಗೊಳ್ಳೋದಿಲ್ಲ. ಹೌದಾ? ಹೌದು. ಓಕೆ ಸರ್, ಇವಾಗ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಅದ್ರಲ್ಲಿ ಇದಾಗಿದೆ. ಏನಂತಂದ್ರೆ, ಈಗ ದರ್ಶನ್ ಅವರು ಅಲ್ಲಿ ಏನು ಹತ್ಯೆ ಆಯ್ತಲ್ಲ, ಆ ಸ್ಥಳದಿಂದ ಹೋಗೋ ತನಕ ರೇಣುಕಾ ಸ್ವಾಮಿ ಬದುಕಿದ್ದ. ಅವ್ರು ದರ್ಶನ್ ಅವ್ರು ಹೋದ್ಮೇಲೆ ರೇಣುಕಾ ಸ್ವಾಮಿ ಡೆತ್ ಆಗಿರೋದು. ಸೊ ಅಲ್ಲಿ ತನಕ ಬದುಕಿದ್ದ. ಸೊ ಹತ್ಯೆಗೂ ದರ್ಶನ್ ಮಾಡಿಲ್ಲ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಇದೆ. ಹೌದು. ನಾವು ಕನ್ಸಿಡರೇಷನ್ ಯಾವ್ದು ಕನ್ಸಿಡರ್ ಮಾಡ್ತಾರೆ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಯಾರು ಗವರ್ಮೆಂಟ್ ವಿಟ್ನೆಸ್ ಕೊಡ್ತಾ ಇದಾರೋ ಅವ್ರದ್ದು ನೋಡ್ಬೇಕಾಗತ್ತೆ. ಈಸ್ ಇನ್ವಾಲ್ವ್ಡ್ ಇನ್ ಎ ಕ್ರಿಮಿನಲ್ ಕೇಸ್, ರೋಡಿ ಶೀಟ್ ಏನೋ ಆಗಿದ್ರೆ ಅದಕ್ಕೆಲ್ಲ ಅವ್ರಿಗೆಲ್ಲ ಇದ್ ಮಾಡೋದಿಲ್ಲ. ಅವರೆಲ್ಲ ಅವರು ಡಿಸ್ಕ್ವಾಲಿಫೈ ಮಾಡ್ಬಿಡ್ತಾರೆ, ಆಗಲ್ಲ ನಿನ್ಗೆ ಅಪ್ರೂವಲ್ ಮಾಡೋದಕ್ಕೆ ಅಂತ ಹೇಳಿದೆ. ಗವರ್ಮೆಂಟ್ ವಿಟ್ನೆಸ್ ಇದ್ದ ಆಗೋದಿಲ್ಲಪ್ಪ. ಈಗ ನೀನು ಈಗೆಲ್ಲ ಇರೋದ್ರಿಂದ ಆಗೋದಿಲ್ಲ ನಿಂದು. ಹೌ ಟು ಬಿಲೀವ್ ದಿಸ್ ಒನ್, ವಾಟ್ ಇಸ್ ಆದ್ರಿಂದ ನೋಡ್ಬೇಕು. ವಾಟ್ ದಿ ಕೋರ್ಟ್ ವಿಲ್ ಟೇಕ್ ದಿ ಕಾಗ್ನೈಸೆನ್ಸ್, ವಾಟ್ ದಿ ಪ್ರಾಸಿಕ್ಯೂಷನ್ ವಿಲ್ ಸೇ.
ಓಕೆ ಓಕೆ ಪ್ರಾಸಿಕ್ಯೂಷನ್ ಹೇಳ್ತಾನೆ ಹೌದಪ್ಪ ಇವ್ರೆಲ್ಲ ಹೇಳ್ತಾ ಇದ್ರಲ್ಲ ಕನ್ವಿಕ್ಷನ್ ಕೊಡಿ ಅಂತ ಕೇಳ್ತಾನೆ. ಓಕೆ ಆದ್ರೆ ಅವನು ಕೋರ್ಟ್ ಹ್ಯಾಸ್ ಟು ಟೇಕ್ ಕಾಗ್ನಿಸೆನ್ಸ್ ಆಫ್ ವಾಟ್? ಕಾಗ್ನಿಸೆನ್ಸ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಬೈ ದಿಸ್ ಅಪ್ರೂವರ್. ಓಕೆ ನೋಡ್ತಾನೆ, ಹೌದಪ್ಪ ಇದು ನಿಜ ಇದೆ ಅಂತ, ಯಾವ್ದು ಅವ್ನ ಆಕ್ಸಿಡೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಅವನು ಪ್ರಾಸಿಕ್ಯೂಷನ್ ಇಂದ ತೆಗೆದುಕೊಳ್ತಾರೆ. ನಾನು ಈಗ ಫಾರ್ ಎಕ್ಸಾಂಪಲ್ ಈಗ ಇವನು ಪ್ರಮೋದ್ ಇದಾನಲ್ಲ, ಪ್ರದಾಶು ಅವನ್ದೆಲ್ಲ ಈಗ ಬ್ಯಾಕ್ ಗ್ರೌಂಡ್ ಎಲ್ಲ ತಗೊಳ್ತಾರೆ. ವಾಟ್ ಈಸ್ ಹಿ ಅಂತ ಹೇಳಿದ್ದೆ. ಅವನು ಇಫ್ ಈಸ್ ಇನ್ವಾಲ್ಡ್ ಇನ್ ಕ್ರಿಮಿನಲ್ ಕೇಸ್ ಆರ್ ಎನಿ ದಿಸ್ ಥಿಂಗ್, ಕ್ರಿಮಿನಲ್ ಆಕ್ಟಿವಿಟೀಸ್, ದಿ ಕೋರ್ಟ್ ವಿಲ್ ಡಿಸ್ಕ್ವಾಲಿಫೈ, ಆಗಲ್ಲಪ್ಪ ನೀಗೆ ಅಪ್ರೂವರ್ ಆಗಿ ಮಾಡೋದಕ್ಕೆ ಅಂತ ಹೇಳಿ ಹೇಳ್ಬಿಡ್ತಾರೆ. ಅಂದ್ರೆ ಸರ್ ಇವಾಗ ಇನ್ನೊಂದು ಪ್ರಕರಣದವನ್ನ ಮುಂದಿಟ್ಕೊಂಡು ಕೆಲವರು ಕಂಪೇರ್ ಮಾಡ್ತಿದ್ದಾರೆ. ಅಂದ್ರೆ ಇವಾಗ ಮೊನ್ನೆ ನೀವು ನೋಡಿದ್ರಿ ಅನ್ಸುತ್ತೆ, ವಿನಯ್ ಕುಲಕರ್ಣಿದು ಕೊಲೆ ಕೇಸಲ್ಲಿ ಜೈಲ್ಗೆ ಹೋಗಿದ್ದವರಿಗೂ ಜಾಮೀನ್ ಆಗಿದೆ, ದರ್ಶನ್ ಅವ್ರಿಗೆ ಯಾಕೆ ಆಗ್ತಿಲ್ಲ, ಎರಡು ಕೊಲೆ ಪ್ರಕರಣ ಅಲ್ವಾ ಅಂತ ಮಾತಾಡ್ತಿದ್ದಾರೆ. ಸರ್ ದರ್ಶನ್ ಬೇರೆ ಕೇಸು. ದರ್ಶನ್ ಈಸ್ ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್. ಓಕೆ, ಅದು ಅವನು ಕುಲಕರ್ಣಿದು ಡೈರೆಕ್ಟ್ ಮರ್ಡರ್. ಓಕೆ, ಹೌದಾ? ಇವಂದು ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್. Okay. So kidnapping is also important. The conviction goes up to 7 years. Okay. 8 to 10 years. Whereas the murder goes for life imprisonment. ಹೌದಾ? ಹೌದು. ನಂಬರ್ 1. ನಂಬರ್ 2 ಏನಂತ ಹೇಳಿದ್ರೆ, ಈಗ ದರ್ಶನ್ ಕೇಸ್ಗೂ ಮತ್ತೆ ಕುಲಕರ್ಣಿ ಕೇಸ್ಗೂ ನಾವು ಗ್ರಾವಿಟಿ ಇಸ್ ಲೆಸ್. Okay. Whereas the gravity of this thing conviction rate is more in this thing Darshan case. Okay. ಹೌದಾ? ಓಕೆ, ಹೌದೌದು. ಅಲ್ಲ ನೀವು ಓಕೆ ಅಂತ ಹೇಳಿದ್ರೆ ಅಲ್ಲ ನಮಗೂ ಕನ್ಸಿಡರ್ ಮಾಡ್ಬೇಕಾಗತ್ತಲ್ಲ. ಹೌದಪ್ಪ, ಇಷ್ಟು ಜನ ಎಲ್ಲ ಕನ್ಫೆಷನ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಆನ್ ದ ಕೋರ್ಟ್ ಅಂಡ್ ಎಕ್ಸಾಮಿನ್ ದ ಕನ್ಫೆಷನ್ ಸ್ಟೇಟ್ಮೆಂಟ್ ಟ್ರೀಟಿಂಗ್ ಹಿಮ್ ಆಸ್ ಗವರ್ಮೆಂಟ್ ವಿಟ್ನೆಸ್ ಅಂತ ಹೇಳ್ತಾರೆ. ಸೊ ಇವಾಗ ಅಂದ್ರೆ ಪ್ರಾಸಿಕ್ಯೂಷನ್ ವಿಲ್ ಆಲ್ಸೋ ಸೇ ಇವರೆಲ್ಲ ಗವರ್ಮೆಂಟ್ ವಿಟ್ನೆಸ್ ಆಗಿ ನಾವು ಟ್ರೀಟ್ ಮಾಡಿ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕಿರ್ತಾನೆ. So he will have the benefit. The witness has got the accused becomes the witness. Okay. Sir, ivaga when the accused becomes the witness, the court will take the cognizance. ಹೌದಪ್ಪ ಇವರೆಲ್ಲ ನಿಜ ಹೇಳ್ತಾ ಇದ್ದಾರೆ ಅಂತ ಹೇಳಿದೆ. ಓಕೆ. ದೆನ್ ಈಗ ನಾವು ಇದು ತಗೊಳ್ತು ಅಂತ ಹೇಳಿದ್ರೆ 306 ಮತ್ತೆ 307 ಆಫ್ ದ CRPC ನಾವು ತಗೊಳ್ತು ಅಂತ ಹೇಳಿದ್ರೆ ಸ್ಟ್ರೈಟ್ ಅವೇ ಬಿಟ್ಬಿಡ್ತಾನೆ ಯಾರು ಕೋರ್ಟ್. ಓಕೆ. ಅವರು ಕನ್ವಿಕ್ಷನ್ ರೇಟು ಇವ್ರಿಗೆ ಗವರ್ಮೆಂಟ್ ವಿಟ್ನೆಸ್ಗೆ ವೆರಿ ಲೆಸ್. ಓಕೆ ಓಕೆ. ಇಲ್ಲ ಅಂತ ಹೇಳಿದ್ರೆ ಸ್ಟ್ರೈಟ್ ಅವೇ ಬಿಟ್ಬಿಡ್ತಾರೆ. ಇಟ್ ಇಸ್ ಲೆಫ್ಟ್ ದ ಕೋರ್ಟ್. ಓಕೆ ಸರ್. ಕೋರ್ಟ್ ಅಲ್ಲಿ ನೋಡ್ತಾರೆ, ಹೌದಪ್ಪ ಇವರು ಒಳ್ಳೆಯವರು, ಒಳ್ಳೆ ವ್ಯಕ್ತಿ, ಎಲ್ಲ ಕನ್ಫೆಷನ್ ಎಲ್ಲ ಕೊಟ್ಟಿದ್ದಾನೆ, ಅವ್ನು ಮಾಡಿದ್ದು ಅವೈಲೇಬಲ್ ಎವಿಡೆನ್ಸ್ ಏನಿದೆ ನೋಡ್ಕೊಂಡಿದ್ದೆ ಈ ಗವರ್ಮೆಂಟ್ ವಿಟ್ನೆಸ್ ರಿಲೀಸ್ ಮಾಡ್ಬಿಡ್ತಾರೆ. ಅಂಡ್ ದೇ ವಿಲ್ ಗೆಟ್ ದ ಬೆನಿಫಿಟ್ ಆಫ್ ಬೈಲ್. ಯಾರು ಗವರ್ಮೆಂಟ್ ವಿಟ್ನೆಸ್. ಓಕೆ. ಈಗ ಏನ್ ಮಾಡ್ತಾರೆ, ಈಗ ಇವನಿಗಂತೂ ಬೇಲ್ ಸಿಗೋದಿಲ್ಲ. ಅಂದ್ರೆ ದರ್ಶನ್ ರಿಲೀಸ್ ಅಂದ್ರೆ ಬೇಲ್ ಸಿಕ್ಕಿ ರಿಲೀಸ್ ಆಗೋದು ತುಂಬಾ ಕಷ್ಟ ಅಂತ ಹೇಳ್ತೀರಾ ಸರ್? ದರ್ಶನ್ಗೆ ಬೇಲ್ ಸಿಕ್ಕಿ ರಿಲೀಸ್ ಆಗೋದು ತುಂಬಾ ಕಷ್ಟ ಅಂತ ಹೇಳ್ತೀರಾ? ಹೌದು. ದರ್ಶನ್ಗೆ when the government witnesses are there telling about the confession against their own friend like Darshan, because ಅವನಿಗೆ ಬೇಲ್ ಸಿಗೋದು ಕಷ್ಟ ಇದೆ. even the Supreme Court does not accept it. Supreme Court goes on the versions of the confession statement given by the accused witnesses. Okay. ಅದು ಯಾವ ವಿಟ್ನೆಸಸ್? ಅವ್ರ ರೂಮ್ ಅಲ್ಲೇ ಇದ್ರು. ಯಾರ ರೂಮ್ ಅಲ್ಲಿ? ದರ್ಶನ್ ರೂಮ್ ಅಲ್ಲೇ ಇದ್ರು ಇವರೆಲ್ಲ. ಹೌದಾ? ಅಂತವ್ರು ಬಂದಿದೆ ದರ್ಶನ ಕೊಡ್ತು ಅಂತ ಹೇಳಿದ್ರೆ ನಥಿಂಗ್ ಲೈಕ್ ಎ ಬ್ಯಾಕ್ ಸ್ಟಾಬಿಂಗ್. ಓಕೆ. ಏನೋ ಹಿಂದೆ ಬಂದು ಚೂರಿ ಹಾಕ್ತಾರಲ್ಲ ಹಾಗೆ. ಈಗ ನೋಡ್ಬೇಕು ಈಗ ವೇರ್ ಇಟ್ ಸ್ಟ್ಯಾಂಡ್ಸ್ ಅಂತ. ಸೊ ಈಗ ಏನಂತಂದ್ರೆ ದರ್ಶನ್ ಜೊತೆಲಿ ಇದ್ದವ್ರೆ ಬೆನ್ನಿಗೆ ಚೂರಿ ಹಾಕಿರೋ ತರ ಆಯ್ತಂತ ಈಗ. ಹೌದು, ಅಷ್ಟೇ. ಈಗ ಪ್ರಮೋದ್ ಇದಾನಲ್ಲ, ಪ್ರಮೋದ್ ಯಾವ್ದು ಇದು ಅಕ್ಯೂಸ್ ನಂಬರ್ 14 ಇದ್ದು, ಅವನು ವಾಸ್ ಇನ್ ದ ಸೇಮ್ ಸೆಲ್. ಇವನ್ ಜೊತೆನಲ್ಲೇ ಇದ್ದ. ಯಾರು? ನಮ್ಮ ದರ್ಶನ್ ಜೊತೆನಲ್ಲೇ ಇದ್ದ. ದರ್ಶನ್ ಜೊತೆನಲ್ಲೇ ಊಟ ಮಾಡ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ದರ್ಶನ್ಗೆ ಏನ್ ಬರುತ್ತೋ ಅದ್ರಲ್ಲಿ ಇವರೆಲ್ಲ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡಿದ್ದೆ ಎಲ್ಲ ತಿಂತಾ ಇದ್ರು. ಹೌದಾ? ಹೌದೌದು. ಅವರು ಒಂದೇ ಮಾತಾಡ್ತಾ ಇದ್ರು. ಬಟ್ ಯಾವಾಗ ಇವನು ಪ್ರಮೋದ್ ಇವನು ಅಕ್ಯೂಸ್ 14 ಬಿಕಮ್ ಅಗೇನ್ಸ್ಟ್ ದರ್ಶನ್ ಅಂಡ್ ಗಿವಿಂಗ್ ಎ ದಿಸ್ ಥಿಂಗ್ ಕನ್ಫೆಷನ್ ಸ್ಟೇಟ್ಮೆಂಟ್ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದೆ, ಅಪ್ರೂವರ್ ಆಗ್ಬೇಕು ಅಂತ ಹೇಳಿದ್ರೆ the court will take the cognizance of the witness. Government, you will be treated as a government witness. In application ಹಾಕ್ತಾನೆ. ಪ್ರಾಸಿಕ್ಯೂಷನ್ ಅವ್ರಿಗೆ ಪ್ರಾಸಿಕ್ಯೂಷನ್ ಇರ್ತಾರಲ್ಲ, ಹೌದು,
ಆ ಪ್ರಾಸಿಕ್ಯೂಷನ್ ಅವ್ರೇನ್ ಮಾಡ್ತಾರೆ, ಹೌದಪ್ಪ ಇವನು ಅಂತ ಹೇಳಿದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬಿಡ್ತಾರೆ, ಇವ್ರದ್ದು ಒಂದು ಅಪ್ಲಿಕೇಶನ್ ತಗೊಂಡಿದ್ದೆ ಕನ್ವಿಕ್ಷನ್ ರೇಟ್ ಕೊಟ್ಬಿಡಿ ಅಂತ. ಓಕೆ, ಹೌದ್ರಿ, ಇದು ಬಹಳ ತಿಕ್ಲಿಶ್ ಆಗೋಗ್ಬಿಡುತ್ತೆ. ತುಂಬಾ ಕ್ರಿಟಿಕಲ್ ಆಗುತ್ತೆ ಸರ್. ಇವಾಗ ಪ್ರೆಸೆಂಟ್ ಈಗ ಕ್ರಿಟಿಕಲ್ ಇದೆ ಹಂಗಾರೆ ದರ್ಶನ್ ಸ್ಥಿತಿ? ಯಾವ್ದು ದರ್ಶನ್ ಕೇಸ್ ಈಗ ತುಂಬಾ ಕ್ರಿಟಿಕಲ್ ಇದೆ ಅಂತ? ಇಲ್ಲ, ಇಂಥ ಕೇಸ್ಗಳು ಅಂತ ಹೇಳಿದ್ರೆ ದಿಸ್ ಇಸ್ ಒನ್ ಆಫ್ ದ ಕೇಸ್ ವೆರ್ ಇನ್ ದ ಸೇಮ್ ಫ್ರೆಂಡ್ಸ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ದೇರ್ ಓನ್ ಫ್ರೆಂಡ್ಸ್. ಹೌದು. and giving a confession statement for the purpose of conviction. ಓಕೆ. ಇವ್ನು ಎಲ್ಲಾರು ಕೊಡ್ಲಿ, ಈಗ ಎಲ್ಲ ಕೊಟ್ರೂ ಸಹ ಒಂದೇ ದಿಸ್ ಥಿಂಗ್ ಅಂತ ಹೇಳಿದ್ರೆ ಅವ್ರಿಗೆ ಕನ್ವಿಷನ್ ಕೊಟ್ರೆ ಎಕ್ಸ್ಟೆಂಟ್ ಆಫ್ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ರೆ. ಸರ್ ಹಿಂಗ ಸರ್, ಈಗ ಬೈ ಚಾನ್ಸ್ ಎಲ್ರಿಗೂ ಕೂಡ ಇದು ಕೇಸು ಪ್ರೂವ್ ಆಗಿ ಎಲ್ರಿಗೂ ಕೂಡ ಶಿಕ್ಷೆ ಆಗುವಂತ ಸಮಯ ಬಂದ್ರೆ ಈಗೇನ್ ಆರೋಪಿಗಳು 16 ಜನನು ಇದಾರಲ್ಲ, ಅಷ್ಟು ಜನಕ್ಕೂ ಒಂದೇ ತರ ಶಿಕ್ಷೆ ಆಗುತ್ತಾ ಅಂತ? ಹೌದು, ಈಗ ಆರೋಪಿಗಳು ಎಷ್ಟು ಜನ ಇದಾರೆ, ಎಷ್ಟು ಜನ ಕ್ಲೋಸ್ ನೋಡ್ಬೇಕು, 1 to 17 ಅಂತ ಇದಾರೆ. ಹೌದಾ? ಹೌದೌದು. 17 ಜನ ಇದಾರೆ. 17 ಜನರಿಗೆ ಎಲ್ಲಾರು ಕೊಡ್ಬಿಟ್ರೆ ಮುಗಿದೋಯ್ತಲ್ಲ. ಒಂದು ಗೌರ್ಮೆಂಟ್ ಬಿಟ್ಟ ಆಗ್ಬಿಟ್ರೆ ವೆರಿ ಸ್ಟ್ಯಾಂಡ್ಸ್. ಓಕೆ. ಅದರಿಂದ ಈಗ ಕನ್ಫೆಷನ್ ಸ್ಟೇಟ್ಮೆಂಟ್, ಯಾವಾಗ ಕನ್ಫೆಷನ್ ಸ್ಟೇಟ್ಮೆಂಟ್ ಫಾಲೋಡ್ ಬೈ ದಿಸ್ ಥಿಂಗ್ ಯಾವ್ದು, ಈಗ ಇವನು ಇದು ಯಾವಾಗ ಅಪ್ರೂವಲ್ ಆಗ್ಬೇಕಲ್ಲ, ಆಗ್ಬಿಟ್ರೆ ಮುಗಿದೋಯ್ತು. ಅಪ್ರೂವರ್ ಆಗುವಾಗ ದ ಕೋರ್ಟ್ ವಿಲ್ ಥಿಂಕ್, ಸುಮ್ಮನೆ ಹೌದಪ್ಪ ಪ್ರಾಸಿಕ್ಯೂಷನ್ ಅವರು ರೆಕಮೆಂಡ್ ಮಾಡಿದ್ದಾರೆ ಇವನಿಗೆ ಅಪ್ರೂವರ್ ಆಗಿ ಇದ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಆಗ ನೋಡ್ತಾರೆ. ಆಗ ಗೌರ್ಮೆಂಟ್ ವಿಟ್ನೆಸ್ ಅಂತ ಹೇಳಿದ್ರೆ, ಏನಪ್ಪಾ ನೀನ್ ಗೌರ್ಮೆಂಟ್ ವಿಟ್ನೆಸ್ ಆದ್ರೆ ನೀನು ಏನೋ ಕೊಡ್ತಾ ಇದೆಯಲ್ಲ, ಈಗ ನಿಂದು ಕೇಸು ಏನಾನ ಇದೆಯಾ ಹಾಗೆ ಹೀಗೆ ಅಂತ ಹೇಳಿ ಕೇಳ್ತಾರೆ. ಕೇಳುವಾಗ ಒಂದೇನಾರ ಇತ್ತು ಅಂತ, ಈಗ ಈಗ ಏನಿಲ್ಲ ಸರ್ ಅಂತ ಹೇಳ್ತಾನೆ. ಪೊಲೀಸ್ನವರು ಪ್ರಾಸಿಕ್ಯೂಷನ್ ಅವರು ಸಬ್ಮಿಟ್ ಮಾಡ್ತಾರೆ, ಇಲ್ಲ ಸರ್ ಇದು ನೋಡಿ ಯಾವ್ದೋ ಒಂದು ಕೇಸಲ್ಲಿ ಸರ್ ಅಂತ ಹೇಳಿದ್ರೆ that one case will go against him. ಅಲ್ಲ, ಹಾಗೆ ಇದು ಫ್ಲಕ್ಚುಯೇಟ್ ಆಗುತ್ತೆ ಇದು. ಓಕೆ ಸರ್. ಓಕೆ, ನೋಡ್ಬೇಕಾ ಸರ್? ಓಕೆ, ಇಷ್ಟು ಈ ತರ ಇದೆ ಅಂದ್ರೆ ಈಗ ಏನಂತಂದ್ರೆ ಈಗ ಮತ್ತು ಈಗ ಕೇಸ್ ತುಂಬಾ ಸೀರಿಯಸ್ ಆಗಿದೆ ಅಂತ ಅವ್ರ ಜೊತೆಲಿದ್ದವ್ರು ಮಾಡೋ ಸ್ಟೇಟ್ಮೆಂಟ್ ಗೆ ಮತ್ತೆ ಕೇಸ್ ಸ್ಟ್ರಾಂಗ್ ಆಯ್ತಂತ. ಜೊತೆಲಿದ್ದವ್ರು ಕೊಟ್ಟ ಸ್ಟೇಟ್ಮೆಂಟ್ ಇಂದ ಮತ್ತೆ ದರ್ಶನ್ ಕೇಸು ಸ್ಟ್ರಾಂಗ್ ಆಯ್ತಂತ. ಅಲ್ಲ, ಸೆಷನ್ಸ್ ಕೋರ್ಟ್ಗೆ ಸೆಕೆಂಡ್ ಇಯರ್ ಎಲ್ಲಾರು ವಿಟ್ನೆಸ್ ಎಕ್ಸಾಮಿನ್ ಮಾಡ್ತಾನೋ ಅವ್ರಿಗೆ ಕೆಲಸ. ಈವನ್ ದೋ ದೇರ್ ಇಸ್ ಅ ಡೈರೆಕ್ಷನ್ ಫ್ರಮ್ ದ ಸುಪ್ರೀಂ ಕೋರ್ಟ್, ದಿ ಕೇಸ್ ಶುಡ್ ಬಿ ಡಿಸ್ಪೋಸ್ಡ್ ವಿತ್ ಇನ್ 1 year ಅಂತ. ಓಕೆ. ಅಂತ ಕೋರ್ಟ್ ಅಂಡ್ ಪ್ರಾಸಿಕ್ಯೂಷನ್ ಇರುತ್ತಲ್ಲ, ಪ್ರಾಸಿಕ್ಯೂಷನ್ ವಿಲ್ ಫೈಲ್ ದಿಸ್ ಥಿಂಗ್ ಏನು ಇದ್ರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕ್ತಾನೆ. ಇಲ್ಲ ಸರ್ ಆಗೋದಿಲ್ಲ, ಅನದರ್ 6 months ನೀವು ಟೈಮ್ ಕೊಡಿ ಅಂತ ಕೊಡ್ತಾರೆ. ಓಕೆ ಸರ್, ಅಂದ್ರೆ ಬೈ ಚಾನ್ಸ್ ಏನಾದ್ರು ದರ್ಶನ್ಗೆ ಈ ಕೇಸಿಂದ ಹೊರಗ್ ಬರೋದಕ್ಕೆ ಚಾನ್ಸ್ ಇದೆಯಾ ಅಂತ? ಚಾನ್ಸಸ್ ಇಲ್ಲ ಬಿಕಾಸ್ ಚಾನ್ಸಸ್ ಯಾವಾಗಿತ್ತು, ದಿ ಸ್ಟೇಟ್ಮೆಂಟ್ ಬಿಕಾಸ್ ಅಕ್ಯೂಸ್ ಸ್ಟೇಟ್ಮೆಂಟ್ ಇದಾರಲ್ಲ, ಇವರೆಲ್ಲ ಹಾಸ್ಟೆಲ್ ಆಗ್ಬೇಕು ಅಟ್ ದ ಟೈಮ್ ಆಫ್ ದಿಸ್ ಟ್ರಯಲ್. ನಮಗ್ ಗೊತ್ತಿಲ್ಲ ಸರ್, ನಮಗ್ ಗೊತ್ತಿಲ್ಲ, ಆ ವಿಟ್ನೆಸಸ್ ಬರೋರು ಇವನ್ ಗೊತ್ತಿಲ್ಲ ಸರ್ ನಮ್ಗೆ ಅಂತ ಹೇಳಿದ್ರೆ ಹೇಳ್ಕೊಂಡು ಕೂತ್ಕೊಂಡ್ರೆ, ಬಿಕಾಸ್ ವೆನ್ ದಿ ಮರ್ಡರ್ ಆಫ್ ದೇರ್ ಕೊತ್ವಾಲ್ ರಾಮಚಂದ್ರ ವಾಸ್ ಟೇಕನ್ ಪ್ಲೇಸ್ ಬೈ ದಿಸ್ ಥಿಂಗ್ ಜಯರಾಜ್ ಅಂಡ್ ಅದರ್ಸ್, and nobody has identified the accused persons. Okay. So the cases left off for 15 members. ಕೊತ್ವಾಲ್ ರಾಮಚಂದ್ರ ಕೇಸಲ್ಲಿ ಹಾಗೆ ನಡೀತದೆ. ಈಗ ಇವನು ಬರೋದು ಸ್ವಲ್ಪ ಕಷ್ಟ ಇದೆ, ಬಟ್ ಡಿಪೆಂಡ್ಸ್ ಅಪಾನ್ ದಿ ಅಡ್ವೊಕೇಟ್. ಡಿಫೆನ್ಸ್ ಕೌನ್ಸಿಲ್ ಹೇಗೆ ಅವ್ನು ಟರ್ನ್ ಮಾಡ್ತಾನೋ ನೋಡ್ಬೇಕಾಗಿದೆ. ಯಾಕಂದ್ರೆ ಈಚ್ ಅಂಡ್ ಎವರಿ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಡೋನಿದಾನಲ್ಲ, ಅವ್ನ್ ಬರ್ತಾನೆ ಮುಂದೆ ಕೋರ್ಟ್ ಅಲ್ಲಿ ಬಂದಾಗ ಅವ್ನಿಗೆ ತೀಡ್ ಬಿಡ್ತಾರೆ ಸರಿಯಾಗಿ. ಅವ್ನ ಡಿಫೆನ್ಸ್ ಅಡ್ವೊಕೇಟ್ ಅವನು ಯಾರು, ಅವನು ಇವನಿದಾನಲ್ಲ, ಯಾರು ಈಗ ಹೊಸದಾಗಿ ಬಂದಿದಾನಲ್ಲ, ಅವನು ಈಸ್ ವೆರಿ ಬ್ರಿಲಿಯಂಟ್ ಫೆಲೋ. ಅದ್ರ ಆಗ್ಬಿಟ್ರೆ ನಾವೇನ್ ಮಾಡಕ್ಕಾಗತ್ತೆ? ಹೌದು ಸರ್, ಹೌದು. ಹೌದ್ರಿ, ಈಗ ಕಷ್ಟ ಆಗಿದೆ. ದರ್ಶನ್ಗೆ ಪಾಪ, ವಿ ಆಲ್ ಪಿಟಿ ಫಾರ್ ಹಿಮ್. ಈಗ ಮಾಡಿದ್ರೆ ಏನ್ ಮಾಡೋದು? ಬಿಕಾಸ್ ಆಫ್ ದಿ ಅಕ್ಯೂಸ್ ನಂಬರ್ 2, ದಟ್ ಈಸ್ ಗೌಡ, ಯಾರು ಪ್ರೀತಮ್ ಗೌಡನ ಯಾರು ಇದಾಳಲ್ಲ, ಅವಳ ನಂಬರ್ 1 ಆಗುತ್ತೆ. ಪವಿತ್ರ ಗೌಡ 2 ಬಂದ್ಬಿಟ್ಟಿದೆ. ಇವನು ಯಾರು? ದರ್ಶನ್. ಹೌದು. ಹೀಗಾಗಿದೆ. ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದಿಸ್ ಥಿಂಗ್ ದರ್ಶನ್ ಟು ಕಮ್ ಔಟ್. ಈವನ್ ಶಿ ಮೇ ಕಮ್ ಔಟ್ ಬಟ್ ನಾಟ್ ದರ್ಶನ್. ಓಕೆ ಓಕೆ ಓಕೆ. ಹೌದು ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.